ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮೂರ ಊಟಕ್ಕೆ ಸ್ವಾಗತ. ನಮ್ಮೂರ ಊಟದಲ್ಲಿ ಇವತ್ತು ನಾನು ಶ್ರೀಮತಿ ಸಂಜೀವಿನಿ ರಾವ್ ಅವ್ರ ಮನೆಯಿದ್ದೀನಿ. ಅವರು ನನಗೋಸ್ಕರ ಸ್ಪೆಷಲಾಗಿ ಮಹಾರಾಷ್ಟ್ರ ಅಮಾವಾಸ್ಯೆ ದಿವಸ ಮಾಡ್ತಕ್ಕಂಥ ಒಂದು ಸ್ಪೆಷಲ್ ಸ್ವೀಟು ದೀಪ ಅಮಾವಾಸ್ಯೆ ದೀಪ ಅಲ್ವಾ, ಅಮಾವಾಸ್ಯೆ ದೀಪ ಮಾಡಿಕೊಡ್ತಾ ಇದ್ದಾರೆ. ಓಕೆ, ಇದನ್ನು ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ಇದು ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸೋದಲ್ವಾ? ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಈಗ ಈ ಥರ ಉಂಡೆ ಮಾಡಿ ಹೀಗೆ ಮುಚ್ಚು, ಯಾಕೆಂದರೆ ಎಲ್ಲ ಸಮ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ಲಟ್ಟಿಸಿ ಥರ ತಗೊಂಡಿದ್ರೆ ವಾವ್ ವಾವ್, ಇಷ್ಟ ದೀಪ. ವೆರಿ ಗುಡ್. ನಾನೊಂದು ನೋಡಿ ಹೆಂಗಾಗ್ತದೆ ಅಂತ. ನಮಗೂ ಸ್ವಲ್ಪ ಒತ್ತಿಗಿತ್ತಿ ಮಾಡೋಣ. ಹೀಗೆ ಎಲ್ಲ ಮಾಡ್ಕೊಂಡು ಅದ್ರಲ್ಲಿ ಇಡೋದು, ಬೇಸಿಕ್ ಇಡೋದಾ? ಹೌದು. ಏನು ಮಾಡಬೇಕು? ಇದನ್ನು ಇದ್ರಲ್ಲಿ ಇಡೋದಾ? ಒಂದೊಂದು ಹಾಗೆ ಇಡಬೇಕು. ಇದು ಕಸ್ತೂರಿ ಅರ್ಶಿನದ ಎಲೆ ಅಲ್ವಾ? ಹೌದು ಹೌದು. ಓಕೆ, ಆ ಎಲೆ ಇಟ್ಟರೆ ಅದೊಂದು ಘಮ ಬರುತ್ತೆ, ಅದಕ್ಕೋಸ್ಕರ ಇಡೋದು. ಹೌದು. ನಿಮ್ಮಲ್ಲಿ ಎಲೆ ಇಲ್ಲದೇ ಪರವಾಗಿಲ್ಲ, ಹಾಗೆ ಮಾಡ್ಬೋದು. ಈಗ ಇದನ್ನು ಮುಚ್ಚಿಬಿಡೋದಾ? ಎಷ್ಟೊತ್ತು ಇದು ಬೇಯಬೇಕು? ಇದು ಒಂದು 10 ಮಿನಿಟ್ಸ್, 10-15 ಮಿನಿಟ್ಸ್. ಇದು 10-15 ನಿಮಿಷ ಹಬೆನಲ್ಲಿ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ನಾವೆಲ್ಲ ಕಾಯಬೇಕು. ಇದು ಚೆನ್ನಾಗಾಗಿದೆ ಅಲ್ವಾ? ಹೌದು. ಇದು ಅರಿಶಿನ ಎಲೆಯಿಂದ ನೋಡಿ ಎಷ್ಟು ಘಮ ಘಮ ಬರ್ತಾ ಇರ್ತದೆ. ಸಾಮಾನ್ಯವಾಗಿ ದೀಪ ಹಚ್ಚಿದ ಮೇಲೆ ದೀಪ ಬಿಸಿ ಆಗುತ್ತೆ. ಇದು ಬಿಸಿಯಾಗಿರೋ ದೀಪಕ್ಕೆ ಹಚ್ಚಿಸ್ತೀವಿ ನಾವು. ಈ ದೀಪ ಹಚ್ಚಿ ದೀಪ ಅಂತ ಕರೀತಾರೆ. ಇದನ್ನ ತಿನ್ನೋದು ಇವಾಗ. ಚೆನ್ನಾಗಿ ತುಪ್ಪ ಹಾಕಿದ್ದಾರೆ. ಸಖತ್ತಾಗಿದೆ, ಸಾಫ್ಟಾಗಿದೆ, ಸ್ವೀಟ್ ಚೆನ್ನಾಗಿದೆ. ತುಂಬ ಜಾಸ್ತಿ ಇಲ್ಲ, ತುಂಬ ಕಡಿಮೆ ಇಲ್ಲ, ಕರೆಕ್ಟಾಗಿದೆ. ತುಪ್ಪದ ಘಮ ಘಮ್ಮಂತ ಬರುತ್ತೆ. ನಮ್ಮ ತಲೆ ಏನು ನೋಡ್ತೀವಿ ಗೊತ್ತಾ? ಇದಕ್ಕೆ ಒಂಚೂರು ಏಲಕ್ಕಿ ಹಾಕ್ತಾರೆ. ಏಲಕ್ಕಿ ಘಮ ಬರುತ್ತೆ ಅಲ್ವಾ? ಭಾಳ ಚೆನ್ನಾಗಿದೆ. ಸೂಪರ್, ಅದ್ಭುತ. ನನ್ನ ಲೈಫಲ್ಲಿ ಇಂಥದ್ದು ತಿಂದಿರಲ್ಲ, ಇವತ್ತೇ ಫಸ್ಟ್ ತಿಂತಿರೋದು. ತುಂಬ ಚೆನ್ನಾಗಿದೆ. ಸಂಜೀವಿನಿ ಅವರೇ, ಭಾಳ ಖುಷಿಯಾಯಿತು. ನೀವು ನಮ್ಮ ಕಾರ್ಯಕ್ರಮನ ನೋಡ್ತೀರ ಅನ್ನೋದೇ ಖುಷಿಯಾಗಿದೆ. ಯಾಕಂದರೆ ನೀವು ಮರಾಠಿ ಮಾತಾಡೋದು, ಕನ್ನಡ ಬರೋಲ್ಲ, ಆದರೂ ನಿಮ್ಮ ಕಾರ್ಯಕ್ರಮ ನೋಡಿ ಕಲ್ತಿದ್ವಿ ಅಂತ ಪತ್ರ ಬರೆದಿದ್ವಿ. ಮತ್ತು ನನಗೆ ಕರೆದು ಮರಾಠಿ ಮಹಾರಾಷ್ಟ್ರನ ಐಟಮ್ ಮಾಡಿಕೊಟ್ರಿ. ನನಗೆ ಇವೆಲ್ಲ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ, ನಿಮ್ಮಿಂದ ಕಲಿತೆ. ಸೊ ಇವಾಗ ನೀವು ನನ್ನ ಗುರು, आशीर्वाद मापे. तुम्ही केलेले दोन्ही पदार्थ खूप छान होते. हो, तुम्हाला आवडले का? हां. ನಿಮಗೆ ಇಷ್ಟ ಆಯ್ತಾ? ಅಯ್ಯೋ, ಇಷ್ಟ ಆಯಿತು, ಭಾಳ ಖುಷಿ ಆಯ್ತು. ನೀವೇನು ಹೇಳಿದ್ರೆ ಅರ್ಥ ಆಗಲಿಲ್ಲ. ಜೈ ಅಣ್ಣ ಸಾರೆ. आज तुम्ही आमच्याकडे आलात, मला खूप आनंद झाला. ಅಂದರೆ ನೀವು ನಮ್ಮ ಮನೆಗೆ ಬಂದಿದ್ರಿ, ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ನೀವು ನೋಡೋದನ್ನು ಕೇಳಿ, ಅದನ್ನು ಇಷ್ಟಪಟ್ಟಿದ್ದು ಕೇಳಿ, ಮತ್ತು ನಾ ಮಾಡೋ ಪದಾರ್ಥಗಳನ್ನು ನೀವು ಟ್ರೈ ಮಾಡಿದ್ದು ಕೇಳಿ, ಮತ್ತು ನಿಮ್ಮ ಪತ್ರ ಓದಿ ಇಲ್ಲಿಗೆ ಬಂದು ನೀವು ಮಾಡಿಕೊಟ್ಟಿದ್ದ ಮಹಾರಾಷ್ಟ್ರ ಡಿಶಸ್ ತಿಂದು ಭಾಳ ಖುಷಿಯಾಯಿತು. ಹಾಗಾಗಿ ನಿಮಗೆ ಇದೊಂದು ಬೊಂಬಾಟ್ ಭೋಜನದ ಪುಸ್ತಕ ಒಂದು ಪ್ರತಿ, ಇದು ಕನ್ನಡದಲ್ಲಿದೆ. ಓಕೆ, ನೀವು ಪತ್ರ ಬರೆದಿದ್ರಿ, ನನಗೆ ಕನ್ನಡ ಬರೋಲ್ಲ, ನಾನು ಯಾರಿಗೋ ಹೇಳಿಬಿಟ್ಟು ಬರೆಸ್ತಾ ಇದ್ದೀನಿ ಅಂತ. ನೀವು ಯಾರಿಗೆ ಹೇಳಿ ಬರ್ಸಿದ್ರೋ ಅವ್ರನ್ನ ಕರೆಸ್ಬಿಟ್ಟು ಅವ್ರ ಕೈಲಿ ಓದಿಸ್ಬಿಟ್ಟು ನೀವು ಮಾಡಿದ್ದೀನ. ಓಕೆ,
ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಭಾಳ ಸಂತೋಷ ಆಯಿತು. ಈ ಪ್ರೀತಿ ಅಭಿಮಾನ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಹೀಗೆ ಇರಲಿ. ಥ್ಯಾಂಕ್ ಯು. ಹಿಡಿದೆ ಕೈ ರುಚಿ ಸ್ಟಾರ್ಟ್ ಮಾಡೋಣ. ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಸ್ಪೆಷಲ್ ಐಟಮ್ ಮಾಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಸೂಜಿ ಸಾಕ್ಷಾತ್ಕಾರ. ಸೂಜಿ ಸಾಕ್ಷಾತ್ಕಾರ. ಓಕೆ, ಈ ಸೂಜಿ ಸಾಕ್ಷಾತ್ಕಾರ ಒಳ್ಳೆ ತಿಂಡಿ. ಇದು ಬೆಳಗ್ಗೆ ಮಾಡ್ಬೋದು, ಸಾಯಂಕಾಲ ಮಾಡ್ಬೋದು. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಪ್ಯಾಕ್ ಮಾಡಿಕೊಂಡು ಆಫೀಸ್ಗೂ ತೊಗೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಈ ಸೂಜಿ ಸಾಕ್ಷಾತ್ಕಾರ ಮಾಡೋದು ಹೇಗೆ ಅಂತ ಹೇಳೋದಕ್ಕಿಂತ ಮುಂಚೆ ಸೂಜಿ ಸಾಕ್ಷಾತ್ಕಾರಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಹೆಸರು ಬೇಳೆ ತೊಗೊಂಡಿದ್ದೀನಿ, 1.5 ಕಪ್ಪಷ್ಟು ಹೆಸರು ಬೇಳೆ. ಅದನ್ನು ಕ್ಲೀನ್ ಮಾಡಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಬನ್ಸಿ ನೈಸ್ ರವೆ 1 ಕಪ್ಪು, 1 ಕಪ್ಪು ಹಸಿ ಬಟಾಣಿ, ಕ್ಯಾರೆಟ್ ತುರಿ, ಕ್ಯಾರೆಟ್ನ ಸಣ್ಣದಾಗೆ ತುರಿದಿಟ್ಕೊಂಡಿದ್ದೀನಿ, 1 ಕಪ್ಪು ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ನಾನಿಲ್ಲೊಂದು 7 ಹಸಿ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಜೀರಿಗೆ, ಕಾಳು ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಪೇಸ್ಟು, ಅರಿಶಿನ, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಗೋಡಂಬಿ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು. ಈಗ ಈ ಸೂಜಿ ಸಾಕ್ಷಾತ್ಕಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2, ಅದರ ಮೇಲೆ ಒಂದು ಪಾತ್ರೆ ಇಡಬೇಕು. ಈಗ ಇದಕ್ಕೆ ತುಪ್ಪ ಹಾಕೋಣ. 3 ಟೇಬಲ್ ಸ್ಪೂನಷ್ಟು ತುಪ್ಪ. ಈಗ ಇದಕ್ಕೆ ಜೀರಿಗೆ, 2 ಟೀ ಸ್ಪೂನ್ ಜೀರಿಗೆ, ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಕರಿಮೆಣಸು, ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋಣ, ಹಸಿಮೆಣಸಿನ್ಕಾಯಿ, ಶುಂಠಿ ಪೇಸ್ಟು, ಕ್ಯಾರೆಟ್ ತುರಿ, ಬಟಾಣಿ, ಅರಿಶಿನ, ಇದಕ್ಕೆ ನೆನೆಸಿರುವ ಹೆಸರು ಬೇಳೆ ಹಾಕೋಣ. ಎಷ್ಟು ಹೆಸರು ಬೇಳೆ ತೊಗೊಂಡಿರ್ತೀವೋ ಅದಕ್ಕೆ 4ರಷ್ಟು ನೀರು ಹಾಕಬೇಕು. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಬೇಳೆ ಮುಕ್ಕಾಲು ಬೇಯೋವರೆಗೂ ಇದು ಕುದಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ನಿಂಬೆ ಗಿಡ ತುಂಬಾ ಸಣ್ಣ, ನಿಂಬೆಯ ಹೂವು ತುಂಬಾ ಸಿಹಿ. ಅದರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ? ಯಾವ್ದ್ರಿಂದ? ನಿಂಬೆ ಹಣ್ಣಿಂದ. ನಿಂಬೆ ಹಣ್ಣಿಂದ ಏನು? ನಾವು ಅಡುಗೆಗೆಲ್ಲ ಬಳಸೋದು ಅದೆಲ್ಲ ಗೊತ್ತೇ ಇದೆ. ಜೊತೆಗೆ ಈ ಪಿಂಪಲ್ಸ್, ಮೊಡವೆಗಳಾಗಿ ಅದು ವಾಸಿ ಆದಮೇಲೆ ಕಲೆ ಹಾಗೆ ಉಳ್ಕೊಂಡ್ಬಿಡುತ್ತಲ್ಲ, ಅದಕ್ಕೆ ನಿಂಬೆ ರಸನ ಮುಖಕ್ಕೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮುಖ ತೊಳ್ಕೊತಾ ಇದ್ರೆ ಆ ಕಲೆ ಎಲ್ಲ ಹೊರಟೋಗುತ್ತೆ. ನಿನ್ನ ಮುಖ ಆದಂಗೆ ಆಗ್ಬಿಡತ್ತೆ. ನೆನ್ಪಿಟ್ಕೊಳ್ಳಿ, ನಿಂಬೆ ರಸನ ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಣ್ಣೀರಲ್ಲಿ ಮುಖ ತೊಳ್ಕೊತಾ ಇದ್ರೆ ಮೊಡವೆಯಿಂದ ಆಗಿರೋ ಕಲೆಗಳೆಲ್ಲ ವಾಸಿಯಾಗಿ ಹೋಗುತ್ತೆ. ಕಿವಿ ಮಾತು ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ ಆಗಿ ಸೂಜಿ ಸಾಕ್ಷಾತ್ಕಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬೇಳೆ ಬೇಯ್ತದೆ. ಒಂದು ಕೆಲಸ ಮಾಡೋಣ, ಇವಾಗ ಈ ಕಡೆ ನಾವು ರವೆ ಹುರ್ಕೊಂಡು ಬಿಡೋಣ. ಓಕೆ, ನಾನು ಇಲ್ಲಿ ಬನ್ಸಿ ನೈಸ್ ರವೆ ಬಳಸ್ತಾ ಇದ್ದೀನಿ. ಎಷ್ಟು ಬೇಳೆ ತೊಗೊಂಡಿರ್ತೀವೋ ಅಷ್ಟೇ ರವೆ. ಅದನ್ನು ಚೆನ್ನಾಗಿ ಹುರಿಬೇಕು. ರವೆಯ ಘಮ ಬರಬೇಕು. ಲೈಟಾಗಿ ಬ್ರೌನ್ ಕಲರ್ ಆಗುತ್ತೆ, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಓಕೆ, ಇದು ಒಳ್ಳೆ ರವೆಯ ಘಮ ಬರ್ತಾ ಇದೆ. ಅದು ಲೈಟ್ ಬ್ರೌನ್ ಕಲರ್ ಆಗ್ತಿದೆ. ಈಗ ಇದನ್ನು ಆಫ್ ಮಾಡೋಣ. ಓಕೆ, ಈ ಕಡೆ ಇದೇನಾಗಿದೆ ನೋಡೋಣ. ಇದು ಅರ್ಧ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಇದು ಇನ್ನೂ ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.